ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ರಿಗೂ ನಮಸ್ಕಾರ. ಬಂಗಾರ ಇಲ್ದಿರ ಪ್ರಚಾರ ಮಾಡ್ತೀನಂತ ನನ್ನ ಕನ್ಸ್ನಾಗೂ ಅನ್ಕೊಂಡಿದ್ದಿಲ್ಲ. ಇರ್ಲಿ, ನನ್ ಬಂಗಾರ ಇಲ್ಲ ಅಂತ ಅನ್ಕೊಳ್ಳೋದೇ ಬೇಡ. ಅವ್ರು ಮತ್ತೆ ಮಗಿಯಾಗಿ ನಮ್ಮ ಮನೆಗೆ ಬರ್ತಾವ್ರೆ. ಅವ್ರ ಹೆಸರನ್ನ ಉಳಿಸ್ಬೇಕು ಅಂತಂದ್ರೆ ನೀವು ನನ್ನ ಹೆಂಡತಿ ಸ್ನೇಹಗೆ ಈ ಚುನಾವಣೆಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕು. ನೀವೆಲ್ಲರೂ ನಮ್ ಪರ ಇದ್ದೀರಾ ಅನ್ನೋ ನಂಬಿಕೆನಾಗೆ ನಮ್ ಸ್ನೇಹ ಬಸ್ರಿ ಆದ್ರೂ ಕೂಡ ಅವಳನ್ನ ಎಲೆಕ್ಷನ್ ಆಗಿ ನಿಲ್ಸಿದೀವಿ. ನೀವೆಲ್ಲರೂ ಅವಳಿಗೆ ಬೆಂಬಲ ಕೊಡ್ಬೇಕು. ನಿಮ್ಮ ಮತ ಯಾರಿಗೆ? ಈ ಕಾಮಧೇನು ಗುರುತಿಗೆ. ನಮ್ ಸ್ನೇಹನೂ ಅಷ್ಟೇ, ಈ ಕಾಮಧೇನು ತರನೇ ನಿಸ್ವಾರ್ಥವಾಗಿ ಊರಿನ ಸೇವೆ ಮಾಡ್ತಾಳೆ. ಎಲ್ರು ನಮ್ ಸ್ನೇಹಕ್ಕಂಗೆ ಓಟ್ ಹಾಕ್ಬೇಕು. ಕ್ರಮ ಸಂಖ್ಯೆ 1, ಸ್ನೇಹಕ್ಕ ಊರಿಗೆ ಬಂದು. ಬಂಗಾರಮ್ನವ್ರನ್ನ ನಾವ್ ಯಾರು ಬಿಟ್ಕೊಡ್ಬಾರ್ದು. ಈ ಊರ್ಗ್ ಒಳ್ಳೇದಾಗಬೇಕು ಅಂದ್ರೆ ಬಂಗಾರಮ್ನವ್ರ ಜಾಗಕ್ಕೆ ಅವ್ರ ಸೊಸೆ ಸ್ನೇಹವನ್ನ ನಿಂತ್ಕೋಬೇಕು. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ನೋಡ್ರಪ್ಪ, ಈಗಾಗ್ಲೇ ರಾಧ ಎದುರ್ಕೊಂಡು ಊರ್ ಬಿಟ್ಟು ಹೊಂಟಾಗವಳೆ. ಅಂತೊಳಗೋಸ್ಕರ ಓಟ್ ಹಾಕಿ ನಿಮ್ಮ ಮಾತನ್ನ ವ್ಯಕ್ತ ಮಾಡ್ಕೋಬೇಡಿ. ನಮ್ ಬಂಗಾರ ಮೇಲೆ ಯಾರಿಗೆಲ್ಲ ಅಭಿಮಾನ ಇದೆಯೋ ಅವರೆಲ್ಲ ನಮ್ ಸ್ನೇಹನ್ಗೆ ಓಟ್ ಹಾಕ್ಬೇಕು. ಏನಂತೀರಿ? ಯಾರು ಓಟ್ ಹಾಕಲ್ಲ ಅಂತ ಹೇಳ್ರಪ್ಪ. ನೋಡಿ, ಯಾವ್ದೋ ಊರಿಂದ ಬಂದಿರೋ ಹೆಣ್ಮಗ್ಳಿಗೆ ಮತ ಹಾಕಕ್ಕಿಂತ ರಾಧ ನಮ್ಮೂರ್ ಹೆಣ್ಮಗಳು. ಅದು ಅಲ್ದೆ ಬಂಗಾರಮ್ನವ್ರ ಸೋದ್ರ ಸೊಸೆ. ಸ್ನೇಹ ನಿಜ ಸೊಸೆ ಅಲ್ವೇನಮ್ಮ? ಅಲ್ಲ, ಯಾರ್ದೋ ರಕ್ತ ನಿಲ್ಲದಕ್ಕೂ ಬಂಗಾರಮ್ನವ್ರ ವಂಶದ ರಕ್ತ ನಿಲ್ಲದಕ್ಕೂ ವ್ಯತ್ಯಾಸ ಇಲ್ವೇ? ಕಂಟಿಯೋನಾದ್ರೂ ನಿಂತಿದ್ರೆ ನೀವು ಬೆಂಬಲ ಕೊಡ್ಬೋದಾಗಿತ್ತು. ಆದ್ರೆ ನಿಂತಿರೋದು ಸ್ನೇಹ. ನೋಡಿ, ನೀವ್ ಯಾರು ಯಾಮಾರ್ಬೇಡಿ. ಕ್ರಮ ಸಂಖ್ಯೆ 3, ಗುರ್ತು ಸಿಂಹಾಸನ. ಇದಕ್ಕೆ ನೀವು ಮತ ಹಾಕಿ ನಮ್ ರಾಧನೆ ಗೆಲ್ಬೇಕು. ಎಲೆಕ್ಷನ್ ನಿಂತ್ಕೊಂಡವಳೆ, ಓಡಾಗವಳೆ. ಇನ್ನು ಅವಳಿಗೆ ಓಟ್ ಹಾಕಿದ್ರೆ ಊರಿನ ಜನನೆಲ್ಲ ಕಾಪಾಡ್ತಾಳೆ ಅನ್ನೋದೇ ಸುಳ್ಳು ಕಂಡ್ರಪ್ಪ. ಅಯ್ಯಯ್ಯೋ, ಇವ್ರ ಮಾತನ್ನ ನಂಬೇಡಿ. ನಮ್ ರಾಧ ಎಲ್ಲೂ ಹೋಗಿಲ್ಲ. ಎಲ್ಲೂ ಹೋಗಿಲ್ಲ ಅಂದ್ರೆ ಜನಗಳ ಮಧ್ಯೆ ಬರ್ಬೇಕಲ್ವೇನಮ್ಮ? ತಾನು ಎಲೆಕ್ಷನ್ಗೆ ನಿಂತೋ ಮತ ಕೇಳೋದು ಏನ್ ಚೆನ್ನಾಗಿರ್ತದವ? ಸರಿಯಾಗಿ ಹೇಳಿದ್ರಿ ಗೌಡ್ರೆ. ಈ ಸುಳ್ಳು ಹೇಳೋದನ್ನ ಗಂಡ ಮಗನೇ ನಂಬ್ತಿಲ್ಲ, ಇನ್ ಊರಿನ ಜನ ನಂಬ್ಬಿಡ್ತಾರ? ಯೋನು ಏಳೋರ್ ಹೇಳಿದ್ರೆ ನೀವೆಲ್ಲ ನಮ್ ರಾಧಂಗ್ ಮತ ಹಾಕ್ತಿರ ತಾನೆ? ರಾಧನ್ ಪರ ಮತ ಕೇಳಕ್ಕೆ ಈ ಊರ್ ತ್ಯಾಗಮೈನೇ  ಬಂದಿದ್ದಾರೆ. ವಸಿ ಆ ಕಡೆ ನೋಡಿ. ನೋಡಿ, ಯಾವ್ದೋ ಊರಿಂದ ಬಂದಿರೋ ಹೆಣ್ಮಗ್ಳಿಗೆ ಮತ ಹಾಕ್ತಿರಾ ತಾನೆ? ರಾಧನ್ ಪರ ಮತ ಕೇಳಕ್ಕೆ ಈ ಊರ್ ತ್ಯಾಗಮೈನೇ ಬಂದಿದ್ದಾರೆ. ವಸಿ ಆ ಕಡೆ ನೋಡಿ.
ಈ ಊರ್ಗೆ ಬಂಗಾರಮ್ಮನವ್ರ ಕಳ್ಸಾದ್ರೆ ಅವ್ರ ಗೆಳ್ತಿ ಪುಟ್ಟಕ್ಕ ದೇವ್ರ ನೆಳಿಯೋ ತೇರಿದ್ದಂಗೆ. ಪುಟ್ಟಕ್ಕನೆ ರಾಧನ್ ಪರ ಪ್ರಚಾರ ಮಾಡಕ್ ಬಂದವಳು ಅಂತಂದ್ರೆ ಇದ್ರನಾಗೆ ಅರ್ಥ ಮಾಡ್ಕೊಳ್ಳಿ ನಮ್ ರಾಧಂಗೆ ಎಂತ ಅರ್ಹತೆ ಐತೆ ಅಂತ. ಏನವ ಇದೆಲ್ಲ? ಅವ್ವ ನೀನ್ ಈ ಪಾಪಿ ಪರ ಪ್ರಚಾರ ಮಾಡ್ತಾ ಇದ್ಯಾನವ್ವ? ಯಾಕೆ ಪುಟ್ಟವ್ವ, ಏನಾಯ್ತು? ಯಾಕೆ ಈ ತರ ನಿರ್ಧಾರ ಮಾಡಿದೀರಾ? ಪುಟ್ಟಕ್ಕ ಏನೇನು ಏಸ ದೇವ್ರು ದೆವ್ವಕ್ಕೆ ಬೆಂಬಲ ಕೊಡ್ತದೆ ಅಂದ್ರೆ ಅದು ಕೇಡ್ಗಾಲನೇ ಬಿಡು. ಆ ದರಿದ್ರ ಪರವಾಗಿ ನೀನ್ ಪ್ರಚಾರ ಮಾಡ್ತಿದ್ಯಾ? ಇದೇನ್ ಕನ್ಸ ನನ್ಸ? ಕನ್ಸಾಗಿದ್ರು ತಪ್ಪು ಪುಟ್ಟಮ್ಮ. ಏ ಪುಟ್ಟಕ್ಕ ಏನಾಗೈತೆ ನಿನಗೆ? ಮೊದ್ಲ ತೆಗೆದು ಬಿಸಾಕು. ಏಯ್ ಹೋಗ್ಲಾ ಕಡೆ ಹೋಗ್ಲಾ. ಓ ಊರ್ ಜನಗಳ ಮುಂದೆ ಪುಟ್ಟಕ್ಕಂಗೆ ಧಮ್ಕಿ ಹಾಕ್ತಿದ್ದೀರಾ? ನಿಮ್ಗಳ ಯೋಗ್ಯತೆ ಗೊತ್ತಿರೋದಕ್ಕೇನೆ ಪುಟ್ಟಕ್ಕ ರಾಧನ್ ಪರವಾಗಿ ಪ್ರಚಾರ ಮಾಡಕ್ ಬಂದಿರೋದು. ಪುಟ್ಟಕ್ಕ ಇಂಥ ಜನಗಳಿಗೆಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ.